ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಒಂದು ಹೆಲ್ದಿ ರೆಸಿಪಿ. ಮಿಕ್ಸ್ಡ್ ಸೀಡ್ಸ್ ಚಟ್ನಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹೆಚ್ಚಾಗಿ ಸನ್ಫ್ಲವರ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್ ಹಾಗೆಯೇ ಪಂಪ್ಕಿನ್ ಸೀಡ್ಸ್ನ ಹೆಚ್ಚಾಗಿ ಬಳಸಿ ಮಾಡ್ಕೊಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಬೇರೆ ಬೇರೆ ಸೀಡ್ಸ್ನೆಲ್ಲ ಹಾಕಿ ಮಾಡಿದ್ದೀನಿ. ಪೂರ್ತಿಯಾಗಿ ವಿಡಿಯೋನ ಒಮ್ಮೆ ನೋಡಿ. ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ, ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದಿಷ್ಟು ಲೋ ಫ್ಲೇಮ್ನಲ್ಲಿ ಕಂದು ಬಣ್ಣ ಆಗೋವರೆಗೂ ಇದನ್ನು ಹುರ್ಕೊಳ್ತಾ ಬರಬೇಕು. ಲೋ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಚಟ್ನಿ ಪೌಡರ್ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ. ನಾನು ಏನಿಲ್ಲ ಅಂದರೂ ಒಂದು 10ರಿಂದ 15 ತರಹದ ಚಟ್ನಿ ಪೌಡರ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಸಹ ಶೇರ್ ಮಾಡಿರ್ತೀನಿ, ಒಮ್ಮೆ ನೋಡಿ. ಆದಷ್ಟು ಆದಮೇಲೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಗಸೆ ಬೀಜ, ಅರ್ಧ ಕಪ್ ಆಗುವಷ್ಟು ಸನ್ಫ್ಲವರ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್ ಹಾಗೆಯೇ ಪಂಪ್ಕಿನ್ ಸೀಡ್ಸ್, ಹಾಗೆಯೇ 1-2 ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜ, 1-2 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್, ಹಾಗೆಯೇ ಒಂದೇ 1 ಸ್ಪೂನ್ ಗಸಗಸೆ, ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳು. ಬಿಳಿ ಎಳ್ಳಿಲ್ಲ ಅಂತ ಹೇಳಿದ್ರೆ ಕಪ್ಪು ಎಳ್ಳನ್ನು ಹಾಕಿ ಮಾಡಬಹುದು. ಇದಿಷ್ಟನ್ನು ನಾನು ಹಾಕಿ ಲೋ ಫ್ಲೇಮ್ನಲ್ಲಿ ಇದು ಸಹ ಬಣ್ಣ ಬದಲಾಗುವವರೆಗೂ ಹುರ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸಿಹಿಯ ರೂಪದಲ್ಲೂ ಮಾಡ್ಕೊಳ್ಬಹುದು. ಒಣಮೆಣಸಿನ್ಕಾಯಿ ಬದಲಿಗೆ ಸಕ್ಕರೆ ಪುಡಿಯನ್ನು ಹಾಕಿನೂ ಮಾಡ್ಕೊಳ್ಬೋದು, ಅಂದರೆ ಕಲ್ ಸಕ್ಕರೆನೂ ಹಾಕಿ ಮಾಡಬಹುದು. ಇಲ್ಲಿ ನಾನು ಖಾರವಾಗೇ ಮಾಡ್ಕೊಳ್ತಾ ಇರೋದ್ರಿಂದ ಮೊದಲಿಗೆ ಇದಿಷ್ಟು ಹುರಿದು ಅನಂತರ ಖಾರದ ಐಟಮ್ಸ್ನ ಹುರ್ಕೊಳ್ತೀನಿ. ಇದೆಲ್ಲನೂ ಚಟಪಟ ಅನ್ನೋವರೆಗೂ ಹುರ್ಕೊಳ್ತಾ ಇರಬೇಕು. ಅಗಸೆ ಬೀಜ ಹಾಕ್ತಿರೋದ್ರಿಂದ ಹೆಲ್ತಿಗಂತೂ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಎಲ್ಲ ಸೀಡ್ಸಲ್ಲಿ ಬೆನಿಫಿಟ್ಸ್ ಆಗಿರುವಂಥದ್ದನ್ನೇ ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಆರಾಮಾಗಿ ಬಿಸಿ ಅನ್ನ ಜೊತೆಗೆ ಚಪಾತಿ, ಇಡ್ಲಿ, ದೋಸೆ ಜೊತೆಗೂ ನಾವು ಉಪಯೋಗಿಸ್ಕೊಳ್ಬಹುದು. ಇಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 5ರಿಂದ 6 ಖಾರದ ಮೆಣಸಿನ್ಕಾಯಿ, ಒಂದು ಪೂರ್ತಿಯಾಗಿ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಇದ್ದರೆ ಚಟ್ನಿ ಪುಡಿ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಇದಿಷ್ಟು ಗರಿಗರಿ ಆಗೋವರೆಗೂ ಹುರ್ಕೊಳ್ಬೇಕು. ಕರ್ಬೇವಿನ ಸೊಪ್ಪು ಈ ರೀತಿ ಮುರಿದ್ರೆ ಪುಡಿ ಪುಡಿ ಹಾಕಬೇಕು, ಅಷ್ಟು ಹುರ್ಕೊಳ್ಬೇಕು. ಇದಾದಮೇಲೆ ಸ್ವಲ್ಪ ಹುಳಿಗೆ ಹುಣಸೆಹಣ್ಣು, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹೀಂಗು. ಇದಿಷ್ಟನ್ನು ಹಾಕಿ ಹುರಿದು ಫ್ಲೇಮ್ನ ಆಫ್ ಮಾಡಿ ಇದಿಷ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ನಾವು ಯಾವಾಗಲೂ ಮಾಮೂಲಿಯಾಗಿ ಕಡಲೆಬೀಜದ ಚಟ್ನಿ ಪುಡಿ, ಕಡಲೆಬೇಳೆ, ಉದ್ದಿನಬೇಳೆ ಈ ರೀತಿ ಚಟ್ನಿ ಪುಡಿಗಳನ್ನ ಮಾಡ್ಕೊಳ್ತಾ ಇರ್ತೀವಿ. ಇದ್ರ ಜೊತೆಗೆ ನಾವು ಈ ರೀತಿ ಎಲ್ಲ ತರಹದ ಸೀಡ್ಸ್ಗಳನ್ನ ಬಳಸಿ ಚಟ್ನಿ ಪುಡಿನ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಸಹ ಸಿಗುತ್ತೆ. ನಮ್ಮ ಹೆಲ್ತಿಗೂ ಸಹ ಅಷ್ಟೇ ಒಳ್ಳೆಯದು ಅಂತಲೂ ಸಹ ಹೇಳ್ಬೋದು. ಇದಿಷ್ಟು ಲೋ ಫ್ಲೇಮ್ನಲ್ಲಿ ಹುರಿದು ಇದನ್ನು ತಣ್ಣಗಾದ್ಮೇಲೆ ಸ್ವಲ್ಪ ತರ್ತರಿಯಾಗಿಯೇ ಇದನ್ನು ಹುರ್ಕೊಳ್ಬೇಕು. ಕೊನೆಯಲ್ಲಿ 1 ಸ್ಪೂನ್ ಆಗುವಷ್ಟು ಬೆಲ್ಲನೂ ಸಹ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಳ್ಳೋ ವಿಡಿಯೋ ಮಿಸ್ ಆಯಿತು. ಇಲ್ಲಿ ನಮಗೆ ಉಪ್ಪು, ಹುಳಿ, ಖಾರ ಲೈಟಾಗಿ ಬೆಲ್ಲ ಹಾಕ್ಕೊಳ್ಳೋದ್ರಿಂದನೂ ಸಹ ಚಟ್ನಿ ಪುಡಿನಲ್ಲಿ ಟೇಸ್ಟ್ ಹೆಚ್ಚಾಗುತ್ತೆ. ಇದಿಷ್ಟನ್ನು ನಾನು ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೊಳ್ತೀನಿ. ಕರ್ಬೇವಿನ ಸೊಪ್ಪು ಈ ರೀತಿ ಗರ್ಗರಿ ಆಗೋವರೆಗೂ ಹುರ್ಕೊಳ್ಬೇಕು. ಇವಾಗ ರುಬ್ಕೊಂಡು ಬಂದರೆ ನಮಗೆ ಮಿಕ್ಸೆಡ್ ಸೀಡ್ಸ್ ಚಟ್ನಿ ಪೌಡರ್ ರೆಡಿ ಆಗುತ್ತೆ. ಇದನ್ನು ಬಿಸಿ ಅನ್ನ, ದೋಸೆ, ಇಡ್ಲಿ, ರೊಟ್ಟಿ ಇದಕ್ಕೆಲ್ಲ ಮೊಸರು ಹಾಕ್ಕೊಳ್ಬಹುದು, ತುಪ್ಪದ ಜೊತೆಗೆ ಅಥವಾ ಕೊಬ್ಬರಿ ಎಣ್ಣೆ ಜೊತೆಗೂ ಸಹ ಸರ್ವ್ ಮಾಡಬಹುದು. ರುಬ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಎಲ್ಲ ಪೌಡರ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಇದರಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಗಂಟಾಗಿರುತ್ತೆ, ಅದನ್ನೆಲ್ಲ ಈ ರೀತಿ ಒಡೆದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಚಟ್ನಿ ಪೌಡರ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ನನ್ನ ಮಗನಿಗಂತೂ ತುಂಬಾ ಇಷ್ಟ. ಅವ್ನಿಗೆ ಹಾಕ್ಕೊಟ್ಟಿದ್ದೆ, ತಿಂದು ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ತಾ ಇದ್ದ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.